ಕಕ್ಕಿ ಕಥಾ, ಎಸ್, ಇಷ್ಟೇ, ಅದೇ ಇಲ್ಲಿ ಬರೆದಿರೋದು ಅವರು. ಸೊ ಇದು ವರ್ಬಿಂದ ಬಂದಿದೆ, ಕ್ರಿಯಾಪದದಿಂದ ಬಂದಿದೆ. ಯೊಮಿ ಕಥಾ. ಸೊ ಯಾವ್ದು ನಿಮಗೆ ಗೊತ್ತಾಗಲ್ವೋ ವರ್ಬು, ಅದಕ್ಕೆ ಕಥಾ ಸೇರಿಸಿ ಹೇಳಿದ್ರೆ ಅದು ಹೇಳ್ಕೊಡಿ ಅಂತ. ಎಸ್, ಇಲ್ಲಿ ಹಾಂ, ಹೇಳ್ಕೊಡಿ, ಹೇಳಿ. ಸುಮಿಮಸೆಂಗ ಕೊನೊ ಕಾಂಜಿನೋ ಯೊಮಿ ಕಥಾವೋ ಒಶಿಯತೆ ಕುದಾಸೈ. ಎಕ್ಸ್ಕ್ಯೂಸ್ ಮೀ, ಈ ಕಾಂಜಿಯ ಓದೋ ರೀತಿಯನ್ನು ಹೇಳ್ಕೊಡಿ. ಯಾಕಂದರೆ ನೋಡಿ, ಈ ಸೆಂಟೆನ್ಸ್ನ ನೀವು ಬಳಸ್ಬೋದು ನಿಜವಾಗ್ಲೂ. ಈ ಕಾಂಜಿ ಕಾಣುತ್ತೆ, ನೀವು ನಮಗೆ ಕೇಳ್ಬೋದು ಓದೋ ರೀತಿ ಹೇಳಿ ಅಂತ. ಓದೋದು ಹೇಗೆ, ಓದೋ ರೀತಿ. ಅದಕ್ಕೆ ಏನಂತಾರೆ ಇವರು? ಹಾಂ, ಸೊರೆವಾ ಕಕ್ಕಿ ತೊಮೆ ದೆಸಿಯೋ. ನೋಡಿ, ಅದೇ ಇದೇ ಕಾಂಜಿ, ಅದು ಇದೆ ನೋಡಿ, ಕಾಂಜಿ ಇದೆ. ಈ ಕಾಂಜಿ ಅವ್ರಿಗೆ ಗೊತ್ತಾಗಿಲ್ಲ, ಪಕ್ಕದವ್ರು ಕೇಳ್ತಾರೆ. ಸುಮಿಮಸೆಂಗ ಕೊನೊ ಕಾಂಜಿನೋ ಯೋಮಿ ಕಥಾವೋ ಒಶಿಯತೆ ಕುದಾಸೈ. ಅವ ಹೇಳ್ತಾನೆ, ಅದು ಕಕಿತೊಮೆ ದೆಸಿಯೋ, ಅದು ಅಂತ. ಕಕಿತೊಮೆ ಅಂದರೆ ಏನಪ್ಪ, ಬರೆಯೋದು ಅಂತಾರೇನೋ, ಇದು ಅರ್ಥನ ಗೊತ್ತಿಲ್ಲ. ಕಕಿತೊಮೆ. ನೆಕ್ಸ್ಟ್. ಮದೋ ಅಕೆ ಮಶೋಕ. ಹಾಂ, ಅತ್ಸುಯಿದೆ ಸುನೆ, ಬಿಸಿ ಇದೆ ಅಲ್ವಾ? ಎಸ್, ಬಿಸಿಲಿದೆ ಅಲ್ವಾ, ಸೆಕೆ ಇದೆ ಅಲ್ವಾ. ಮದೋ ಅಂದರೆ ಕಿಟಕಿ, ಅಕ್ಕಿ ಶೋಕ ಅಂದರೆ ಶೋಕ ಬಂತು. ಕಿಟಕಿ ತೆಗಿಲ್ಲ. ನೈಸ್. ಕಿಟಕಿಯನ್ನು ತೆಗಿಲ್ಲ. ಕಿಟಕಿಯನ್ನು ತೆಗಿಲ್ಲ, ಪರ್ಮಿಷನ್. ಯಾಕಂದರೆ ಸೆಕೆ ಆಗ್ತಿದೆ ನಿಮಗೆ. ಎಸ್, ಅದಕ್ಕೆ ಪರ್ಮಿಷನ್ ಕೇಳ್ತೀರಾ. ಅದಕ್ಕೆ ನಾನೇನಂತೀನಿ ಹೇಳಿ. ಸುಮಿಮಸೆನ್ ಒನೆಗಾಯಿಶಿಮಾಸ್. ಓ ಸಾರಿ, ಎಸ್ ಪ್ಲೀಸ್ ಅಂತ. ಥ್ಯಾಂಕ್ ಯು. ಎಸ್ ಪ್ಲೀಸ್ ಅಂತ ಇದು. ಎಸ್ ಪ್ಲೀಸ್, ಒನೆಗಾಯಿಶಿಮಾಸ್. ಇದು ಭಾಳ ಯೂಸ್ಫುಲ್ ಎಕ್ಸ್ಪ್ರೆಷನು. ಇದೇ ಯಾಕೆ ಹಿಂಗಾಯಿತು, ಶಿಮಾಸ್ ಅಂತ ಬಂದು ಓ ಯಾಕೆ ಬಂತು ಅಂತ ಅದು ಸಪ್ರೇಟ್ ಚಾಪ್ಟರ್ ಇದೆ, ಬಂದಾಗ ಹೇಳೋಣ. ಈಗ ಸದ್ಯಕ್ಕೆ ಒನೆಗಾಯಿ ಶಿಮಾಸ್ ಅಂದರೆ ಎಸ್ ಪ್ಲೀಸ್ ಅಂತ ನೆನ್ಬಿಟ್ಕೊಳ್ಳಿ. ನೆಕ್ಸ್ಟ್ ಯಾರು ಬಿಟ್ರು? ಸಾಗರ್ ಸನ್ ಬಿಟ್ವಾ? ಎಲ್ಲಾರ್ದು ಆಯ್ತಲ್ಲ? ಹೈ ಸಾಗರ್ ಸನ್. ಇಕಿಮದೆ ಮುಕಾಯಿನಿ ಇಕಿಮಶೋಕ. ಸೂಪರ್, ಚೆನ್ನಾಗಿ ಬಂತು. ಏನರ್ಥ? ಹಾಂ, ಪಿಕಪ್ ಮಾಡೋಕ್ಕೆ ಹೋಗ್ತೀರಾ? ಈಗ ಪಿಕಪ್ ಮಾಡೋಕ್ಕೆ ಹೋಗ್ಲಾ? ಪರ್ಮಿಷನ್ ಇಕಿಮಶೋಕ, ಹೋಗ್ಲಾ ಅಂತ. ಅದಕ್ಕೇನಂತೀರಾ? ಇಲ್ಲ. ಸಾರಿ, ಕೆಕ್ಕೋದೆಸ್. ಹಾಂ, ತಾಕ್ಷಿದೆ ಇಕಿಮಸ್ಕರ. ಹಾಂ. ಸೊ ಏನು ಮಾಡ್ತಾಯಿದ್ದಾರೆ, ನಿರಾಕರಿಸ್ತಿದ್ದಾರೆ ರಿಕ್ವೆಸ್ಟ್ನ. ಸೊ ಇಲ್ಲಿ ನೋಡಿ, ಇದು ಪಾಸಿಟಿವ್ ಎಸ್ ಅಂದಿದ್ದು, ಒನೆಗಾಯಿಶಿಮಾಸ್ ಎಸ್ ಪ್ಲೀಸ್. ಇಲ್ಲಿ ಅದರದ್ದು ಅಪೋಸಿಟ್ ವರ್ಡ್ ಕೆಕ್ಕೋದೆಸ್. ಕೆಕ್ಕೋದೆಸ್ ನೋ ಥ್ಯಾಂಕ್ಸ್ ಅಂತ ಅರ್ಥ. ಇಲ್ಲೇನ ನೋ ಥ್ಯಾಂಕ್ಸ್. ಇಲ್ಲ, ನೋ ಥ್ಯಾಂಕ್ಸ್. ತಕ್ಷಿ ಇದೆ ಇಕಿಮಸ್ಕರ. ಟ್ಯಾಕ್ಸಿಯಲ್ಲಿ ಹೋಗ್ತೀನಿ. ಇದು ಹೆಂಗೆ ಹೇಳೋದು ಕನ್ನಡದಲ್ಲಿ? ಹೋಗ್ತಿರೋದ್ರಿಂದ. ಅದೇ ಬಟ್ ಗೊತ್ತಾಯ್ತಲ್ಲ ನಿಮಗೇನಂತ. ಇಕಿಮಸ್ಕರ ಹೋಗ್ತೀನಿ. ಕರಾದ ಹೆಂಗೆ ಹೇಳೋಕ್ಕಾಗ್ತಿಲ್ಲ. ಟ್ಯಾಕ್ಸಿ ಇದೆ ಇಕಿಮಸ್ಕರ. ಟ್ಯಾಕ್ಸಿಯಲ್ಲಿ ಹೋಗ್ತಿರೋದ್ರಿಂದ ಹೋಗ್ತೀನಲ್ವಾ, ಗೊತ್ತಾಯ್ತಲ್ಲ? ಹೋಗೋದ್ರಿಂದ ಎಸ್. ಅದಕ್ಕೆ ನಿರಾಕರಿಸ್ಲು, ಹುಡುಗಿ ನಿರಾಕರಿಸ್ಲು. ಕೆಕ್ಕೋದೆಸ್ ತಾಕ್ಷಿದೆ ಇಕಿಮಸ್ಕರ. ಟ್ಯಾಕ್ಸಿಯಲ್ಲಿ ಹೋಗೋದ್ರಿಂದ, ಎಸ್, ಹೋಗೋದ್ರಿಂದ. ನೆಕ್ಸ್ಟ್. ಸತೋಸನ್ ವಾ
दो देश का ದೋ ದೇಸ್ಕನಾ दोको देश का सर ಹಾಂ ಸಾತೋ ಸಾನ್ ವ दोको देश का ಹಾಂ ಸಾತೋ ಸಾನ್ ಅವರು ಎಲ್ಲಿದ್ದಾರೆ ಹಾಂ ಇಮಾ ಇಮಾ ಕಾಯಿಜಿ ಶಿತ್ಸುದೆ ಹ್ಞೂ ಮತ್ಸುಮತೋ ಸಾಂತೋ ಅನಾಶಿತೆ ಇಮಾಸ್ ಹಾಂ ಅರ್ಥ ಈಗ ಈಗ ಕಾನ್ಫರೆನ್ಸ್ ರೂಮ್ ಅಲ್ಲಿ ಮತ್ಸುಮತೋ ಸನ್ ಜೊತೆ ಆ, ಮಾತಾಡ್ತಾ ಇದ್ದಾರೆ ಸೂಪರ್. ಇದು ನೆಕ್ಸ್ಟು ಜಾ ಆ, ಮಾತಾ ಜಾಮತಾ ಜಾಮತಾ ಅತೋದೆ ಇಮಾಸ್ ಹಾಂ ಅರ್ಥ ಓಕೆ. ಓಕೆ ಮಾತಾ ಮತ ಅಂದರೆ ಮತ್ತೆ. ಮತ್ತೆ ಮತ್ತೋದೆ ಅತೋದೆ ಸರ್ ಹಾಂ ಮತ್ತೆ ಆಮೇಲೆ ಕಿಮಸ್ ಅಂದ್ರೇನು? ಕಿಮಾಸ್ ಅಂದ್ರೆ ಬರ್ತೀನಿ. ಬರ್ತೀನಿ ಎಸ್ ನೋಡಿ ಇಷ್ಟು ಡಿಟ್ಟೋ ಕನ್ನಡ. ಹಾಂ ಮತ್ತೆ ಆಮೇಲೆ ಬರ್ತೀನಿ ಅಲ್ವಾ? ಇದು ಇಂಗ್ಲೀಷಲ್ಲಿ ಹೇಳಿ, ಇದು ಇಂಗ್ಲೀಷಲ್ಲಿ ಹೇಳಿ ನೋಡೋಣ. ಮತ ಅಂದರೆ ಅಗೇನ್ ಲೇಟರ್ ಕಮ್. ಅಯ್ಯೋ ನೋಡಿ, ಇಂಗ್ಲೀಷಲ್ಲಿ ಜಾಪನೀಸಲ್ಲಿ ಒಂದಕ್ಕೊಂದು ರಿಲೇಷನ್ನೇ ಇಲ್ಲ ಅಲ್ವಾ? ಸೇಮ್ ಕನ್ನಡ. ಮತ್ತೆ ಆಮೇಲೆ ಬರ್ತೀನಿ, ಅದು ಆರ್ಡರ್ ನೋಡಿ ಅಲ್ವಾ? ಮತ್ತೆ ಆಮೇಲೆ ಬರ್ತೀನಿ, ಮತ ಅಥವಾ ಕಿಮಸ್ ಇಷ್ಟೇ. ಯಾಕಂದರೆ ಅವರು ಬ್ಯುಸಿ ಇದ್ದಾರೆ ಮತ್ಸುಮೋತೋ-ಸಾನ್, ಅದಕ್ಕೆ ಅವರು ಸತೋಸಾನ್ ಅಲ್ಲ ಸಾರಿ ಯಾರು ಸತೋಸಾನ್ ಬ್ಯುಸಿ ಇದ್ದಾರೆ, ಅದಕ್ಕೆ ಆಮೇಲೆ ಬರ್ತೀನಿ ಅಂತ ಅಂದರು. ಓಕೆನಾ? ಹೈ ಸತೋಸಾನ್ ವಾ ದೊಕೋ ದೇಸ್ ಕಾ ಇಮಾ ಕಾಯ್ಗಿಶಿಸುದೆ ಮತ್ಸುಮೋತೋ-ಸಾನ್ ತೋ ಹನಾಶಿತೆ ಮಾಸ್ ಜಾ ಮತ ಅಥವಾ ಕಿಮಾಸ್ ಅಂತ ಅಂದೋಗ್ತಾರೆ. ಎಸ್, ಈಗ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳಬೇಕು. 15 ನಿಮಿಷ ಇದೆ, ಹೇಳ್ಬಿಡ್ತೀನಿ. ಎಸ್, ನಾವು ಗ್ರೂಪ್ 1 ಬಗ್ಗೆ ಮಾತಾಡಿದ್ವಿ, ಸಾರಿ ವರ್ಬ್ 1 ಬಗ್ಗೆ ಮಾತಾಡಿದ್ವಿ. ಓಕೆ, ಇವರು ಸಾಗರ್ ಸಾನ್ ಸ್ವಲ್ಪ ಮ್ಯೂಟು. ವರ್ಬ್ 2 ಬಗ್ಗೆ ಮಾತಾಡಿದ್ವಿ, ಈಗ ವರ್ಬ್ 3 ಬಗ್ಗೆ ಮಾತಾಡೋಣ. ಎಸ್, ವರ್ಬ್ 1 ಅಂದ್ರೇನು, ಎಲ್ಲೆಲ್ಲಿ ಈ ಯಾವುದು ವರ್ಬು ಈ ಸೌಂಡಲ್ಲಿ ಬರುತ್ತೋ ಅದೆಲ್ಲ ವರ್ಬ್ 1, ಯಾವುದು ಎ ಸೌಂಡಲ್ಲಿ ಬರುತ್ತೋ ಅದು ವರ್ಬ್ 2. ಸೊ ಯಾವುದು ವರ್ಬ್ 3 ಆಗುತ್ತೆ? ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೊಡ್ತೀನಿ, ಈ ಬ್ಯಾಕ್ಗ್ರೌಂಡ್ ಗೊತ್ತಿದ್ದರೆ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಫಾರ್ಮಲ್ ಏನಂತಾರೆ ರೂಲ್ಸ್ ಹತ್ರ ಆಗಿ ಚೆನ್ನಾಗಿ ಮಾತಾಡ್ಬೋದು ನೀವು. ನೋಡಿ, ನಮ್ಮ ಕನ್ನಡದಲ್ಲಿ ಈಗ 2 ಥರ ಆಗೋಗಿದೆ, ನೇಟಿವ್ ಕನ್ನಡ ಮತ್ತು ಕಂಗ್ಲೀಷು. ಸೊ ನಾವು ಈಗ ನನಗೆ ಸುಸ್ತಾಗಿದೆ, ನಾನು ಏನು ಅನ್ಬೋದು, ವಿಶ್ರಾಂತಿಸ್ತೀನಿ ಅಂತ ಅನ್ಬೋದು. ಆದರೆ ಇದು ನೋಡಿ, ನಮ್ಮ ನೇಟಿವ್ ಕನ್ನಡ, ಇಲ್ಲೇ ಹುಟ್ಟಿದ್ದು ಈ ಪದ ಇಲ್ಲೇ ಹುಟ್ಟಿದ್ದು, ವಿಶ್ರಾಂತಿಸ್ತೀನಿ ಅಂತ ಹೇಳ್ಬೋದು. ಆದರೆ ಕಾಲ ಬದಲಾಗಿ ಏನಾಗಿದೆ, ರೆಸ್ಟ್ ಮಾಡ್ತೀನಿ ಅಂತ ಆಗಿಬಿಟ್ಟಿದೆ. ಇಂಗ್ಲೀಷ್ ವರ್ಡ್ಸ್ನ ನಾವು ಬಾರೋ ಮಾಡ್ತಾಯಿದ್ದೀವಿ. ಓಕೆ, ಬಾರೋ ಮಾಡಿಬಿಟ್ಟು ನಮ್ಮ ಪದಕ್ಕೆ ಸೇರಿಸ್ತಿದ್ದೀವಿ. ಯಾವ ರೀತಿ? ಮಾಡ್ತೀನಿ ಅನ್ನೋ ರೀತಿ. ವಿಶ್ರಾಂತಿಸ್ತೀನಿ ಅಂತ ಅನ್ಬೋದು, ಅದ್ರ ಬದಲು ಏನಂತಾರೆ, ರೆಸ್ಟ್ ಮಾಡ್ತೀನಿ ಅಂತಾರೆ. ಸೊ ಮಾಡ್ತೀನಿ ಅನ್ನೋದು ಇದೆಯಲ್ಲ, ಅದನ್ನು ಉಪಯೋಗಿಸ್ಕೊಂಡು ಎಂಥದ್ದೇ ಪದ ಆಗಿರಲಿ ಅದನ್ನು ನಾವು ಇಂಪೋರ್ಟ್ ಮಾಡ್ಕೊಬೋದು. ನೆಕ್ಸ್ಟು ಓಡ್ತೀನಿ ಅಂತ ಅನ್ಬೋದು, ಓಡ್ತೀನಿ ಅದನ್ನು ಇಂಗ್ಲೀಷಲ್ಲಿ ಹೇಳ್ಬೋದು, ಕಂಗ್ಲೀಷ್ ಮಾಡಿ ರನ್ ಮಾಡ್ತೀನಿ ಅಂತ. ಸೊ ಭಾಷೆ ಮಿಕ್ಸಪ್ ಆಗಿದೆ. ಅದೇ ಥರ ಜಾಪನೀಸಲ್ಲೂ ಆಗಿಬಿಟ್ಟಿದೆ. ಒಂದು ನೇಟಿವ್ ಜಾಪನೀಸ್ ಅಂತಿದೆ, ಅದಕ್ಕೆ ತಬೆಮಸ್ ಅಂತ ನಿಮಗೆ ಗೊತ್ತಿದೆ ಆಯಿತಾ? ತಬೆಮಸ್ ತಿಂತೀನಿ, ಅದನ್ನು ನಾವು ಚೈನೀಸಲ್ಲೂ ಹೇಳ್ಬೋದು. ಚೈನೀಸ್ ಸೌಂಡ್ ಇದು, ನಮ್ಮ ಚೈನೀಸ್ ಸೌಂಡು. ಶೊಕುಜಿ ಶಿಮಾಸ್ ಸೇಮ್ ಅರ್ಥ, ಊಟ ಮಾಡ್ತೀನಿ ಅಂತ. ಶೊಕುಜಿ ಶಿಮಾಸ್. ಆಮೇಲೆ ಇನ್ನೊಂದು ನೇಟಿವ್ ಜಾಪನೀಸ್, ಜಪಾನಲ್ಲೇ ಹುಟ್ಟಿರೋ ಪದ ಮಿಮಸ್, ನೋಡ್ತೀನಿ ಅನ್ನೋದು ಇದೆ ಅರ್ಥ. ಇನ್ನೊಂದು ಅವ್ರನ್ನ ನೋಡ್ಕೊತೀನಿ ಅಂತ ಅರ್ಥ. ಅವರು ಆರಾಮಿಲ್ಲ, ಅವ್ರನ್ನ ನೋಡ್ಕೊಬೇಕು, ಅವಾಗ ನಾನು ಇದನ್ನು ಹೇಳ್ಬೋದು, ಅವ್ರನ್ನ ನೋಡ್ಕೊತೀನಿ, ಮಿಮಸ್. ಆದರೆ ಆ ಪದಕ್ಕೆ ಇನ್ನೊಂದು ಇಕ್ವಿವಾಲೆಂಟು ಸಂಸ್ಕೃತದಿಂದ ತೊಗೊಂಡಿದ್ದಾರೆ, ಸೇವಾ ಶಿಮಸ್. ಸೇವೆ ಅಂತಿದೆಯಲ್ಲ ನೋಡಿ ಸಂಸ್ಕೃತ, ಅದೇ. ಸೊ ಸೇವೆ ಅಂತ ತೊಗೊಂಡ್ರು, ಶಿಮಸ್ ಅಂತ ಹಾಕಿದ್ರು.
ಶೆವಾಸಿಮಸ್ ಅಲ್ಲ ಸೆವಾಶಿಮಸ್. ಆಮೇಲೆ ನೆಕ್ಸ್ಟ್ ಇಂಗ್ಲೀಷ್ನಿಂದನೂ ತೊಗೊಂಡ್ರು. ಕೇರ್ ಅಂತಿದೆ ಗೊತ್ತಲ್ಲ, ಕೇರ್. ಸೊ ಅದನ್ನು ಕಥಾಕಾರ ಮಾಡಿದ್ರು ಕೇಯ ಅಂತ, ಕೇಯಾಶಿಮಸ್. ಸೊ ಈ ಥರ ಶಿಮಸ್ ಅಂತ ಇದು ಯಾವಾಗಲೂ ಇದ್ದೇ ಇರುತ್ತೆ. ಅದನ್ನು ಉಪಯೋಗಿಸ್ಬಿಟ್ಟು ಬೇರೆ ಭಾಷೆದಿಂದ ಪದ ತೊಗೊಂಡು ಅದನ್ನು ವರ್ಬ್ 3 ಮಾಡ್ತಾರೆ. ಸೊ ಇಂಥ ವರ್ಬ್ಗಳಿಗೆ ಇಂಥ ವರ್ಬ್ಗಳನ್ನು ಉಪಯೋಗಿಸಿ ರಿಕ್ವೆಸ್ಟ್ ಮಾಡಬೇಕು ಅಂತ ಬಂದಾಗ ಶಿಮಸ್ ಇದ್ದಿದ್ದು ಸಿಂಪಲ್ಲಾಗಿ ಗ್ರೂಪ್ 2 ಥರ ಮಸು ಹೋಗಿ ತೇ ಕುದ ಸಾಯ್ ಅಂತ ಬರುತ್ತೆ. ಶಿತೆ ಕುದ ಸಾಯ್. ಎಸ್. ಮತ್ತು ಯಾವುದು ತೇ ಇಮಸ್ ಸೇಮ್ ಅದನ್ನು. ಹಾಂ, ಇಷ್ಟೇ ಎಕ್ಸ್ಪ್ರೆಷನ್ ಇದ್ರದ್ದು. ಏನು ಡೌಟ್ ಇದೆಯಾ? ಸೊ ಗ್ರೂಪ್ 2 ಐಡೆಂಟಿಫೈ ಮಾಡೋದು ಹೆಂಗೆ? ಶಿಮಸ್ ಅಂತ ಇರುತ್ತೆ, ಅದ್ರ ಪಕ್ಕ ಕಾಂಪ್ಲಿಕೇಟೆಡ್ ಕಂಜಿ ಇರುತ್ತೆ. ಸೊ ಮಾಡ್ತೀನಿ, ಏನು ಮಾಡ್ತೀನಿ? ಸೇವೆ ಮಾಡ್ತೀನಿ, ಕೇಯ ಮಾಡ್ತೀನಿ, ಶೊಕ್ಚಿ ಶಿಮಸ್, ಸಂಪೋ ಶಿಮಸ್, ಈ ಥರ. ಓಕೆ 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 ಹೈ. ಸೊ ಇದು ನಮ್ಮದು ಗ್ರೂಪ್ 3. ಸೊ ಗ್ರೂಪ್ 3 ಅಂತ ಗೊತ್ತಾಗ್ತಿದ್ದಂಗೆ ಗ್ರೂಪ್ 2 ಥರ ಮಸು ತೆಗೆಯೋದು, ಶಿತೆ ಕುದಸ ಹಾಕೋದು. ಹೈ ಏನಾ? ನೈಸ್. ಓಕೆ, ಇದು ಮಾಡಬೇಡ ಬನ್ನಿ. ಚೈತ್ರ ಸರ್. ಹಿಡಾರಿಯೇ ಮಗಾಟೆ ಕುದಸಾಯ್. ಅಂದರೆ ಹಿಡಾರಿ ಲೆಫ್ಟ್ಗೆ ಟರ್ನ್ ಮಾಡಿ ಪ್ಲೀಸ್. ತಿರುಗಿಸಿ ಪ್ಲೀಸ್. ತಿರುಗಿಸಿ ಅಲ್ಲ, ತಿರುಗಿ ತಿರುಗಿ ಪ್ಲೀಸ್. ತಿರುಗಿಸಿನೂ ಬರುತ್ತೆ, ಅದು ಆಗುತ್ತೆ. ನೀವು ಅವ್ರಿಗೆ ಹೇಳ್ತೀರಾ ತಿರುಗಿಸಪ್ಪ ಅಂತ. ಹಾಂ, ಬಟ್ ನಾವು ತಿರುಗಿ ಅಂತಲೂ ಹೇಳ್ತೀವಲ್ಲ. ತಿರುಗಿ ಪ್ಲೀಸ್. ಹಾಂ, ಎಡಗಡೆಗೆ ತಿರುಗಿ. ಸೊ ಇದು ಏನಂತಾರೆ, ಮಸ್ಸು ವರ್ಬ್ ಹೇಳ್ಬೋದಾ? ಮಗಾಟೆ ಇಮಾಸ್. ಹಾಂ, ಮಗಾರಿ ಮಸ್ ಮಸು ವರ್ಬ್ ಅಷ್ಟೇ, ಸಿಂಪಲ್ಲು. ತಿರುಗ್ತೀನಿ, ತಿರುಗುತ್ತೆ. ಮಗರಿ ಮಸ್ ಅಂತ ಇದು ಬಂದಿರೋದು ರಿವರ್ಸ್ ಇಂಜಿನಿಯರಿಂಗ್. ಬಟ್ ನಾವು ಅವಾಗಲೇ ಇಮಾಸ್ಗೆ ತೇ ಇಮಾಸ್ ಅಂತ ಕಲ್ತಿದ್ವಲ್ಲ ಸುಮ್ಮನೆ. ತೇ ಇಮಾಸ್. ಹಾಂ, ಅದು ಮಾಡ್ತಾ ಇದ್ದೀನಿ, ಬಟ್ ನನಗೆ ಅದು ಬೇಡ. ನನಗೆ ಮಸು ಇದು ಬೇಕು ಅಂತ, ಒರಿಜಿನಲ್ ವರ್ಡ್ ಬೇಕು. ನಿಮ್ಗೆ ಗೊತ್ತಿದೆಯಲ್ಲೋ ಅಂತ ರೂಲ್ಸ್ ಅಪ್ಲೈ ಮಾಡೋಕ್ಕೆ. ಮಗರಿ ಮಸ್, ಮಗರು ನಾವು ಇನ್ನೂ ಕಲ್ತಿಲ್ಲ, ಅದು ಬಂದಾಗ ಮಾಡೋಣ 20ನೇ ಚಾಪ್ಟ್ರಲ್ಲಿ. ಮಗರಿ ಮಸ್ ಕೇಳಿಲ್ಲ ಇದು ವರ್ಡು, ಮಗರಿ ಮಸ್ ಅಂತ. ಹಾಂ, ಈಗ ನೋಡಿ. ಓಕೆ, ನನ್ನ ರಿಕ್ವೈರ್ಮೆಂಟ್ ಏನು ಅಂದರೆ ಈಗ ತಬೆತೆ ಕುದ ಸಾಯ್ ಅಂತ ಇದೆಯಾ? ನನಗೆ ಇದು ಹೇಳಬೇಕು, ಏನಂತ ಮಸು ವರ್ಡ್ ಹೇಳಿ ಅಂತ ಅಂದಾಗ ನೀವೇನು ಹೇಳಬೇಕು? ತಬೆ ಮಸ್ ಅಂತ ಹೇಳಬೇಕಷ್ಟೆ. ಹಾಂ, ಮಸು ಫಾರ್ಮಲ್ಲಿ ಹೇಳಿ ಅಂತ. ಅವಾಗ ನನಗೆ ಗೊತ್ತಾಗುತ್ತೆ ನೀವು ರೂಲ್ಸು ಕರೆಕ್ಟಾಗಿ ಅಪ್ಲೈ ಮಾಡಿದಿರೋ ಇಲ್ಲ ಅಂತ. ಹಾಂ, ಈಗ ಇದು ಹೇಳಿ. ಹಿಡಾರಿಯೇ ಇಸೋಯಿದೆ ಕುದಸಾಯ್. ಹಾಂ, ಇಸೋಗಿಮಸ್ಸಿಂದ ಇದು ಬಂದಿರೋದು. ಇಸೋಯಿದೆ ಕುದಸಾಯ್. ಹರಿಯಪ್ ಮಾಡಿ ಎಡಗಡೆಗೆ, ಬಟ್ ಎಡಗಡೆ ಸೇರ್ಸೋದು ಬೇಕಾಗಿಲ್ಲ, ಬರೀ ಹರಿಯಪ್ ಅಂತ ಹರಿಯಪ್ ಮಾಡಿ. ನೆಕ್ಸ್ಟ್ ಸುಮಿಮಸೆಂಗ ಶಿಯೋ ಓ ತೊಟ್ಟೆ ಕುದಸಾಯ್. ಹಾಂ, ಶಿಯೋ ಸಾಲ್ಟು, ಎಕ್ಸ್ಕ್ಯೂಸ್ ಮೀ ಉಪ್ಪನ್ನು ಇದಾಗುತ್ತಾ ಸನ್ನಿವೇಶ? ಹಾಂ, ತಗೊಳ್ಳಿ. ತಗೊಳ್ಳಿನ ಕೊಡಿನ ಸೆಂಟರು ತೊಟ್ಟೆ. ಈಗ ನೋಡಿ ಹೆಂಗೆ ಗೊತ್ತಾ ಸಿಚುವೇಶನ್ ಏನು ಅಂದರೆ, ಡೈನಿಂಗ್ ಟೇಬಲಲ್ಲಿ ಎಲ್ಲರೂ ಊಟ ಕೂತಿದ್ದೀರ, ಓಕೆನಾ? ಅಲ್ಲೆಲ್ಲೋ ದೂರದಲ್ಲಿ ಸಾಲ್ಟ್ ಬಾಟ್ಲ್ ಇರುತ್ತೆ. ನೀವೇನು ಹೇಳ್ತೀರಾ ಕನ್ನಡದಲ್ಲಿ? ಕೊಡಿ ಅಂತೀರಾ, ತಗೊಳ್ಳಿ ಅಂತೀರಾ? ಎರಡು ಹೇಳ್ಬೋದು. ಅಂದರೆ ನಾವು ನೀವು ಬಳಸ್ಬೇಕು ಅದನ್ನು. ಬೇರೆಯವ್ರು ಕೇಳಿದಾಗ ನಾವು ಏನು ಹೇಳಿ? ನಾವೇನಾದರೂ ಕೊಡಬೇಕಾದ್ರೆ ನೀವು ಕೊಡ್ತಾ ಇಲ್ಲ, ನೀವು ತೊಗೊತಾ ಇದ್ದೀರಾ. ಹ್ಞೂ, ಅಲ್ಲಿದೆ, ಸ್ವಲ್ಪ ತೊಗೊಳ್ಳಿ, ನಾನು ಹಾಕೊಬೇಕು ಅಂತ. ತೊತ್ತೆ ಕುದಸಾಯ್, ಸ್ವಲ್ಪ ತೊಗೊಳ್ಳಿ ಅಂತ, ಸ್ವಲ್ಪ ಸಾಲ್ಟ್ ತೊಗೊಳ್ಳಿ ಅಂತ ಅಲ್ವಾ?
ಅದು ನನಗೆ ನಾನು ಬಳಸ್ಕೊಳಕ್ಕೆ. ಓಕೆ. ಹಾಂ, ಸೊ ಕೈ ಅಲ್ಲಿಗೆ ಹೋಗುತ್ತೆ, ಅವ್ರದ್ದು ಕೈ ಅಲ್ಲಿಗೆ ಹೋಗುತ್ತೆ, ಅದನ್ನು ತೊಗೊತಾರೆ. ಹಾಂ, ತೊಗೊತಾರೆ. ಹಾಂ, ಅದು ಇದು ಅರ್ಥ. ಸೊ ಸುಮಿಮಸೆಂಗ ಶಿಯೋ ತೊತ್ತೆ ಕುದಸಾಯ್. ಸ್ವಲ್ಪ ಸಾಲ್ಟ್ ತೊಗೊಳ್ಳಿ. ನೆಕ್ಸ್ಟ್ ದೆನ್ವಾ ಬಾಂಗೋ ಓಶಿಯತೆ ಕುದಸಾಯ್. ಹಾಂ ಓಶಿಯಮಾಸ್. ಹಾಂ, ಓಶಿಯಮಸ್ಸು. ಹಾಂ, ಅರ್ಥ ಟೆಲಿಫೋನ್ ನಂಬರ್ ಅನ್ನು ಹೇಳಿ ಪ್ಲೀಸ್. ಎಸ್, ಹೇಳಿ. ಸೊ ಅದು ಸ್ವಲ್ಪ ಇನ್ನೂ ಪೊಲೈಟಾಗಿ ಹೇಳಬೇಕು ಅಂದರೆ ಸುಮಿಮಸೆಂಗ ಸೇರಿಸ್ಬೇಕು. ಹಾಂ, ಸುಮಿಮಸೆಂಗ ದೆನ್ವಾ ಬಾಂಗೋ ಓಶಿಯತೆ ಕುದಸಾಯ್. ಈ ನಾವು ಮುಂಚೆ ಕಲ್ತಿದ್ದ ಸುಮಿಮಸೆನ್ ಅಥವಾ ಈ ಸುಮಿಮಸೆಂಗ ಏನು ಡಿಫ್ರೆನ್ಸ್ ಇಲ್ಲ ಅಲ್ವಾ? ಹಾಂ, ಏನೂ ಡಿಫ್ರೆನ್ಸ್ ಇಲ್ಲ. ಹಾಂ, ಅಷ್ಟಕ್ಕೆ ಆ್ಯಡ್ ಮಾಡಿದ್ದಾರೆ. ಅದು ಬಿಟ್ಟಾದರೂ ಹೇಳ್ಬೋದು, ಫುಲ್ ಸ್ಟಾಪ್ ಹೇಳಿ. ಸುಮಿಮಸೆನ್ ದೆನ್ವಾ ಬಾಂಗೋ ಓಶಿಯತೆ ಕುದಸಾಯ್ ಅಂತ ಹೇಳ್ಬೋದು, ಇಲ್ಲಾಂದರೆ ಸುಮಿಮಸೆಂಗ ಅಂತ ಹೇಳಿ ಹೇಳ್ಬೋದು. ಜಸ್ಟ್ ಕನೆಕ್ಟ್ ಮಾಡಿದ್ದಾರೆ ಅಷ್ಟೇ, ಗಾಯಿಂದ ಕನೆಕ್ಟರ್ ಇದು ಇಲ್ಲಿ. ನೆಕ್ಸ್ಟ್ ತೆತ್ಸುದಾಯಿ ಮಶೋಕ. ಹೆಲ್ಪ್ ಮಾಡ್ಲಾ. ಎಸ್, ಹೆಲ್ಪ್ ಮಾಡಲಾ, ಸಹಾಯ ಮಾಡಲಾ, ಏನಾದರೂ ಇರಲಿ. ಹಾಂ, ಎಸ್, ಬ್ಯಾಗ್ ತಗೊಡೋದಿರಲಿ, ಆ ಥರ. ತೆತ್ಸುದಾಯಿ ಮಶೋಕ, ಸಹಾಯ ಮಾಡಲಾ. ನೆಕ್ಸ್ಟ್ ಮುಕಾಯಿನಿ ಪಿಕಪ್ ಮಾಡೋದಕ್ಕೆ ಹೋಗ್ತಾ ಇರೋದಲ್ಲ, ಪರ್ಮಿಷನ್ ಕೇಳ್ತೀರಾ ಅಷ್ಟೇ. ಇಲ್ಲೆಲ್ಲ ಪರ್ಮಿಷನ್ ಇಲ್ಲಿ. ಹಾಂ, ಅಷ್ಟೇ ಪರ್ಮಿಷನ್ ಇಲ್ಲಿ. ಇಕಿಮಶೋಕ, ಮುಕಾಯಿನಿ ಇಕಿಮಶೋಕ, ಕರ್ಕೊಂಬರಕ್ಕೆ ಹೋಗ್ಲಾ. ಸತೋ ಓ ತೊರಿಮಶೋಕ. ಹಾಂ, ಸತೋ ತೊರಿಮಶೋಕ, ಆ ಸಕ್ಕರೆ ತೊಗೊಂಡ್ಲಾ ಬಳಸೋಕ್ಕೆ. ಹಾಗೆ. ಓಕೆ, ನೆಕ್ಸ್ಟು ಚೈತ್ರ ಅಲ್ಲ, ಸಾರಿ, ಹರ್ಷಿತಾ. ಇದನ್ನು ಮುಗಿಸ್ಬೇಡ. मेरा सानवा इमा रिपोर्टो ಯೊಂದೆ ಇಮಾಸ್. ಅರ್ಥ ಮಿರಾಸಾನ್ ಅವರು ಇವಾಗ ರಿಪೋರ್ಟನ್ನು ಯೊಂದೆ ಇಮಾಸ್. ಓಕೆ, ಇದು ಮಸುಫಾ ಮೇಳಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸ್ವಲ್ಪ ಚೆನ್ನಾಗಿದೆ ಇದು ವರ್ಡ್. ಯೋಮಿನಾ ಎಳಿಬೇಡಿ, ದೀರ್ಘ. ಹಾಂ, ಯೋಮಿಮಸ್ಸೋ ಇಲ್ಲ ಯೋಬಿಮಸ್ಸೋ. ಯೋಬಿಮಸ್ ಅಂದ್ರೆ ಓದೋದು. ಯೋಮಿಮಸ್ ಅಂದರೆ ಓದ್ತೀನಿ, ಯೋಬಿಮಸ್ ಅಂದರೆ ಕರಿತೀನಿ. ಯೋಬಿಮಸ್ ಕರೆಯೋದು. ಹಾಂ, ಯೋಬಿಮಸ್ ಕರಿತೀನಿ, ಟ್ಯಾಕ್ಸಿ ಕರೆಯೋದು. ಟ್ಯಾಕ್ಸಿಯೋ ಯೋಬಿಮಸ್, ಟ್ಯಾಕ್ಸಿಯನ್ನು ಇದು ಕರಿತೀನಿ. ಯೋಮಿಮಸ್ ಆಗುತ್ತೆ. ಎಸ್, ಯಾಕಂದ್ರೆ ರಿಪೋರ್ಟ್ ಅಂದರೆ ಇಲ್ಲಿ ರಿಪೋರ್ಟ್ ಬರೋದ್ರಿಂದ ಯೋಮಿಮಸ್ ಆಗುತ್ತೆ, ಯೊಂದೆ ಇಮಸ್. ಬಟ್ ಇದು ರೂಲ್ಸ್ ಹಾಕಿದ್ರೆ ಸೌಂಡ್ ಎರಡು ಒಂದೇ. ಸೊ ಇದಕ್ಕೆ ಹೋಮೋಫೋನ್ಸ್ ಅಂತಾರೆ. ಜಾಪನೀಸಲ್ಲಿ ಈ ಹೋಮೋಫೋನ್ಸು ಜಾಸ್ತಿ. ಅದಕ್ಕೆ ನೀವು ನೌನು ಅದು ನೋಡಿ ನೀವು ಡಿಸೈಡ್ ಮಾಡಬೇಕು. ಅದೇ ಸಂದರ್ಭ ನೋಡಿ ನೀವು ಅರ್ಥನ ಡಿಸೈಡ್ ಮಾಡಬೇಕು ಅಷ್ಟೇ. ಅದೊಂದು ಹೇಳಬೇಕು. ಇದೊಂದು ಜಾಪನೀಸ್ ಓದ್ಬೇಕಾದ್ರೆ ನೆನ್ಪಿಟ್ಕೊಬೇಕಿದು. ಹೈ ಮಿರಾಸಾನ್ವಾ ಇಮ ರೆಪೋತೋವೋ ಯೊಂದೇಮಾಸ್ ಅಂದರೆ ಮಿರಾಸಾನ್ ಅವರು ಇವಾಗ ರಿಪೋರ್ಟನ್ನು ಓದ್ತಾ ಇದ್ದಾರೆ. ಓದ್ತಾ ಇದ್ದಾರೆ. ಈಗ ಅವ್ರು ರೂಮಿಗೆ ಹೋಗಿ ನೋಡಿ, ಕೈಯಲ್ಲಿ ರಿಪೋರ್ಟ್ ಇರುತ್ತೆ, ಓದ್ತಾ ಇರ್ತಾರೆ, ಅದು ಅರ್ಥ. ಓದ್ತಾ ಇದ್ದಾರೆ. ನೆಕ್ಸ್ಟ್ ಮಿರಾಸಾನ್ವಾ ಇಮ ಬಿದೆಯೋ ನೆತೆ ಇಮಸ್. ಹಾಂ, ಸೊ ಇದು ಮಸವರ್ಬು ಯಾವುದು? ಮೆಮಸ್. ಮಿಮಸ್.
ಸೊ ಗ್ರೂಪ್ ಒನ್ ಗ್ರೂಪ್ ಟೂನಾ? ಮಿಮಸ್ ಅಲ್ವಾ? ಮಿಮಸ್ ಗ್ರೂಪ್ ಒನ್ ಗ್ರೂಪ್ ಒನ್ ಆಗಬೇಕಿತ್ತಾನೆ. ಆಗ್ಬೇಕಿತ್ತು. ಹೌದು, ಮಿಸ್ಟೇಕ್ ಆಗ್ಬೇಕಿತ್ತು. ಆದರೆ ಎಲ್ಲ ವರ್ಬ್ಗಳು ರೂಲ್ಸ್ನ ಫಾಲೋ ಮಾಡಲ್ಲ. ಸೊ ಅಂಥ ವರ್ಬ್ನ ನಾವು ನೆನ್ಪಿಡ್ಕೊಬೇಕು. ಅದರಲ್ಲಿ ಇದು ಒಂದು ಮಿಮಸ್, ಇದು ಗ್ರೂಪ್ ಟು. ಸೊ ನೋಡ್ತೀನಿ ಅನ್ನೋದು ಗ್ರೂಪ್ ಟು, ಅದಕ್ಕೆ ಮಸು ಹೋಗಿ ಗ್ರೂಪ್ ಟುದು ಫಾರ್ಮುಲಾ ಬರುತ್ತೆ. ಮಿತೆ ಕುದಸೈ, ಇಲ್ಲ ಇಲ್ಲೇನು ಮಿತೆ ಇಮಸ್, ಓಕೆನಾ? ಮಿತ್ತೆ ಅಲ್ಲ, ಮಿತೆ ಇಮಸ್ ಅಲ್ಲ. ಮೀ ಅಂದರೆ ಇಲ್ಲಿ ಸಾರಿ. ಇದು ಮಿತೆ ಕುದಸೈ ಗ್ರೂಪ್ ಒನ್ ಆಗ್ಬೇಕಿತ್ತು. ಈ ಸೌಂಡ್ ಅಲ್ವಾ? ಐ ಸೌಂಡ್. ಅದೇ ಹೇಳ್ತಾ ಇರೋದು. ಇದು ಎಕ್ಸೆಪ್ಷನ್ಸು. ಎಲ್ಲ ವರ್ಬು ರೂಲ್ಸ್ನ ಫಾಲೋ ಮಾಡಲ್ಲ, ಎಕ್ಸೆಪ್ಷನ್ಸ್ ಇರ್ತವೆ. ಎಕ್ಸೆಪ್ಷನ್ಸ್ ಆ ಕಾನ್ಸೆಪ್ಟ್ ಮತ್ತೆ ಅದೇ ಇನ್ನೊಂದ್ಸಲ ಹೇಳಿದಂತೆ. ಅದೇ. ಸೊ ಒಂದಿಷ್ಟು ವರ್ಬ್ಗಳಿದ್ದಾವೆ, ಆ ವರ್ಬ್ಗಳು ರೂಲ್ಸ್ನ ಫಾಲೋ ಮಾಡಲ್ಲ. ಅದನ್ನು ನಾವು ಸಪ್ರೇಟಾಗಿ ಬರೆದು ನೆನ್ಪಿಡ್ಕೊಬೇಕು. ಅದರಲ್ಲಿ ಇದು ಒಂದು ಮಿಮಸ್. ಈ ಅಂತ ಇದೆ, ಅದು ಗ್ರೂಪ್ ಒನ್ ಆಗಬೇಕಾಗಿತ್ತು. ಸೊ ಇದೇ ಥರ ನೋಡಿ, ಮೀ ಅಲ್ವಾ? ಸೊ ಅವಾಗ ಏನಾಗುತ್ತೆ, ಹಿಂದೆ ಇಮಸ್ ಅಂತ ಆಗುತ್ತೆ ಅಲ್ವಾ? ಬಟ್ ಅದಕ್ಕೆ ಅವರು ಏನಕ್ಕೋ ಗೊತ್ತಿಲ್ಲ, ಗ್ರೂಪ್ ಒನ್ನಲ್ಲಿ ಹಾಕಲಿಲ್ಲ, ಗ್ರೂಪ್ ಟು ಹಾಕಿದ್ರು. ಗ್ರೂಪ್ ಟು ಫಾರ್ಮುಲಾ ಹಾಕ್ಬೇಕು. ಅವಾಗ ಮಸು ತೆಗೆದು ಸಿಂಪಲ್ಲಾಗಿ ತೇ ಕುದಾಸಾಯ್ ಇಲ್ಲ ತೇ ಇಮಸ್ ಸೇರಿಸೋದಷ್ಟೇ. ಈ ಥರದ್ದು ಭಾಳ ಬರ್ತವೆ ಇರ್ರೆಗ್ಯುಲರ್ ವರ್ಬ್ಸು, ರೂಲ್ಸ್ನ ಫಾಲೋ ಮಾಡಲ್ಲ. ಇವೆಲ್ಲ ವೈಲೇಟರ್ಸ್ ಇವರೆಲ್ಲ. ಈಗ ನೋಡಿ, ಟ್ರಾಫಿಕ್ಕು ಹೆಲ್ಮೆಟ್ ಹಾಕೊಂಡು ಎಲ್ಲರೂ ಫಾಲೋ ಮಾಡ್ತಾರಾ? ಅದೇ ಥರ ಇಂಥ ವರ್ಬ್ಗಳು ಇದ್ದಾವೆ, ಫಾಲೋ ಮಾಡಲ್ಲ ಅವು. ಸೊ ನೆನ್ಪಿಡ್ಕೊಬೇಕು, ಸಪ್ರೇಟಾಗಿ ಬರೆದುಕೊಂಡು. ಸೊ ಮಿಮಸ್ಸು ಅಂಥ ವರ್ಬು, ಇದು ಗ್ರೂಪ್ ಟು. ಸೊ ಮಿಮಸ್ ಇದ್ದಿದ್ದು ಮಿತೆ ಕುದಾಸ ಇಲ್ಲ ಮಿತೆ ಇಮಸ್ ಆಗುತ್ತೆ. ಇದರ್ಥ? ಇದು ಮಿರಾಸನ್ ಅವರು ಇವಾಗ ವಿಡಿಯೋವನ್ನು ನೋಡ್ತಾ ಇದ್ದಾರೆ. ಎಸ್, ಟಿ ವಿ ರೂಮ್ ಹೋಗಿ ನೋಡಿ, ಟಿ ವಿ ಆನ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಅದೇ ಅರ್ಥ ಇದು. ಸೇಮ್ ಕನ್ನಡ. ನೆಕ್ಸ್ಟ್ ಇದೆರಡು ಮುಗಿಸ್ಬಿಡಿ ಸಾಕು. ಮಿರಾಸಾನ್ವಾ ಇಮಾ ನಿಹೊಂಗೋ ಓ ಬೆಂಕ್ಯೋ ಶಿತೆ ಇಮಸ್. ಎಸ್, ಇದು ಹೇಳಿ ನನಗೆ. ಮಸು ಫಾರ್ಮ್. ಎಸ್, ಬೆಂಕ್ಯೋ ಶಿಮಾಸ್. ಇದು ಏನಿದು? ಓದ್ತಾರೆ. ಬೆಂಕ್ಯೋ ಶಿಮಾಸ್ ಓದ್ತಾರೆ. ಸೊ ಓದ್ತಾ ಇದ್ದಾರೆ. ಬೆಂಕ್ಯೋ ಶಿತೆ ಇಮಸ್. ಸೊ ಇದು ಗ್ರೂಪ್ ಟು ಅಲ್ಲ, ಸೊ ಗ್ರೂಪ್ 3 ಅಲ್ವಾ? ಬೆಂಕ್ಯೋ ಗ್ರೂಪ್ 3 ಇದು. ಇಲ್ಲಿ ಹೇಳಿದ್ನಲ್ಲ, ಚೈನೀಸ್ ವರ್ಡ್ ಇದು. ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಜಾಪನೀಸ್ 2 ಥರ ಇರುತ್ತೆ, ನೇಟಿವ್ ಜಾಪನೀಸು, ಚೈನೀಸ್ ಜಾಪನೀಸು. ಚೈನೀಸ್ ವರ್ಡ್ ಅದು. ಸಾಕಾಯ್ತಾ? ನಾನು ಜಾಪನೀಸ್ ವರ್ಡ್ ಅಂದ್ಕೊಂಡಿದ್ದೆ. ಅದನ್ನು ಚೈನೀಸ್ ವರ್ಡನ್ನ ಜಾಪನೀಸ್ ವರ್ಡ್ ಮಾಡಿದ್ದಾರೆ. ಸೊ ಬೆಂಕ್ಯೋ ಶಿಮಸ್. ಹೌದು, ಕಾಂಜಿ ಬರುತ್ತಾ? ಎಕ್ಸಾಕ್ಟ್ಲಿ. ಶಿಮಸ್ ಇದೆ. ನಮ್ಮ ಥರನೇ ಮಾಡ್ತೀನಿ. ಬೇರೆ ಭಾಷೆದ ಪದ ತೊಗೊತಾರೆ, ರೆಸ್ಟ್ ಅಂತ ರೆಸ್ಟ್ ಮಾಡ್ತೀನಿ. ಸೊ ಅಭ್ಯಾಸ ಇದೆಯಲ್ಲ, ಅದು ಸಂಸ್ಕೃತ. ಸೊ ಓದ್ತೀನಿ ಅಂತ ಅನ್ಬೋದಿತ್ತು, ಅಭ್ಯಾಸ ಮಾಡ್ತೀನಿ ಅಂತಾರೆ. ಸೊ ಸಂಸ್ಕೃತದಿಂದ ನಾವು ತೊಗೊತೀವಿ ಅಭ್ಯಾಸ, ಆಮೇಲೆ ಮಾಡ್ತೀನಿ ಅಂತ ಸೇರಿಸ್ತಾರೆ, ಅಭ್ಯಾಸ ಮಾಡ್ತೀನಿ. ಅದೇ ಥರ ಶಿಮಸ್ ಇದೆ. ಚೈನೀಸಿಂದ ಬೆಂಕ್ಯೋ ತೊಗೊತಾರೆ, ಶಿಮಸ್ ಹಾಕ್ತಾರೆ. ಬೆಂಕ್ಯೋ ಶಿಮಸ್. ಸೊ ಬೆಂಕ್ಯೋ ಶಿತೆಮಸ್. ಅರ್ಥ? ಮಿರಾಸಾನ್ ಅವರು ಇವಾಗ ಜಾಪನೀಸನ್ನು ಓದ್ತಾ ಇದ್ದಾರೆ. ಇಲ್ಲ ಅಭ್ಯಾಸ ಮಾಡ್ತಾ ಇದ್ದಾರೆ. ಲಾಸ್ಟ್. ಮಿರಾಸಾನ್ವಾ ಇಮಾ ನಾನಿಯೋ ಶಿತೆ ಇಮಸ್ಕ.
ಮಿರಾಸನ್ ಅವರು ಇವಾಗ ಏನನ್ನು ಮಾಡ್ತಾ ಇದ್ದಾರೆ. ಎಸ್, ಏನನ್ನು ಮಾಡ್ತಾ ಇದ್ದಾರೆ. ಓಕೆ, ಶಿತೆ ಇಮಸ್ಕ, ತೇ ಇಮಸ್. ಸೊ ಗೊತ್ತಾಯ್ತಾ? ಗ್ರಾಮರ್ ಏನಾದರೂ ಡೌಟ್ ಇದೆಯಾ? ಇಲ್ಲ ಸಂಧ್ಯಾ. ಸೊ ಅದು ಪ್ರಾಕ್ಟೀಸ್. ಈ ಬೆಂಕಿಯೋ ಶ್ರೀನಿವಾಸ್ ಡೈರೆಕ್ಟ್ ವರ್ಡ್ಸ್ ಬರ್ದಿತ್ತಲ್ವಾ ಇದರಲ್ಲಿ ಹಿರಗಣದಲ್ಲಿ. ಸೊ ಇದು ಗ್ರೂಪ್ 3 ವರ್ಕ್ 3 ಅಂತ ಗೊತ್ತಾಗಲಿಲ್ಲ ಅಲ್ಲ. ನೋಡಿ, ಎಸ್, ಶಾಕ್. ಈ ಥರ ಶಾಕ್ ಆದ್ರೇ ನಿಮ್ಮ ತಲೆ ಇರೋದು, ನೆನಪಿರೋದು ಕೊನೆ ತನಕ. ಎಸ್, ಓಕೆ, ಅಷ್ಟೇ ಅಲ್ವಾ? ಹಾಂ. ಸೊ ಇವೆಲ್ಲ ತೇ ಫಾರ್ಮ್ಸ್ ಅಂತಾರೆ. ಇದಕ್ಕೇನಂತಾರೆ? ತೇ ಫಾರ್ಮ್ಸ್ ಅಂತಾರೆ. ಎಸ್, ಇಲ್ಲಿಗೆ ಇಷ್ಟ ಆಯ್ತಲ್ವಾ? ಚಾಪ್ಟರ್ 14 ಎಕ್ಸಸೈಸ್ ಎ ಮುಗೀತು. ನಾಳೆ ಬಿ ನೋಡೋಣ, ಏನು ಡೌಟ್ ಇಲ್ಲ ಅಂದರೆ. ಸೊ ಪ್ರಾಕ್ಟೀಸ್ ಮಾಡಿ ರೂಲ್ಸ್ನ. ನಾನೊಂದು ಲೀಸ್ಟ್ ಮಾಡಿ ಕಳಿಸ್ತೀನಿ, ಗ್ರೂಪಲ್ಲಿ ಹಾಕ್ತೀನಿ. ಮತ್ತು ಇದು ಹೇಳಿದ್ದೆ ನಾನು 5 ಸೆಂಟೆನ್ಸಸ್ಸು ಮಾಡ್ತೀನಿ ಅಂತ, ಅದು ಮಾಡ್ತಾಯಿದ್ದೀನಿ, ಹಾಕ್ತೀನಿ ಸದ್ಯದಲ್ಲೇ. ಇದು ಮಿಮಸ್ ಇದ್ದಿದ್ದು ಮಿತ್ತೆ ಕುದಸಾಯಿ ಆಗಲ್ಲ, ಮಿತೆ ಇಮಸ್ ಆಗುತ್ತೆ. ಇದು ಗ್ರೂಪ್ 2 ಆಗುತ್ತೆ. ಮಿಮಸ್ ಗ್ರೂಪ್ 2 ಆಗುತ್ತೆ. ಸೊ ನೀವು ರಿಕ್ವೆಸ್ಟ್ ಮಾಡ್ತಿರೋ, ಪರ್ಮಿಷನ್ ರಿಕ್ವೆಸ್ಟ್ ಮಾಡ್ತಿರೋ, ಇಲ್ಲ ಪ್ರೆಸೆಂಟಲ್ಲಿ ಹೇಳ್ತಿದ್ದೀರೋ, ಅದು ಗ್ರೂಪ್ 2 ಫಾರ್ಮುಲಾ ಹಾಕಿ ಹೇಳಬೇಕು. ಗ್ರೂಪ್ 1 ಅಲ್ಲ. ಇದು ಮಿತ್ತೆ ಕುದಸಾಯಿ ಕೂಡ ಆಗುತ್ತಾ ಇದು? ಇಲ್ಲ, ಆಗಲ್ಲ. ಅದೇ ಹೇಳ್ತಿದ್ದಲ್ಲ, ವರ್ಬೊಂದು ರೂಲ್ಸು ಅಪ್ಲೈ ಆಗಲ್ಲ. ವರ್ಬೊಂದಲ್ಲಿ ಏನು ಹೇಳ್ತೀವಿ? ದೀರ್ಘವಾಗಿ ಹೇಳ್ತೀವಿ, ಒತ್ತು ಹೇಳ್ತೀವಿ, ನುಂಗ್ ಹೇಳ್ತೀವಿ. ಅದ್ಯಾವುದು ಇದಕ್ಕೆ ಅಪ್ಲೈ ಆಗಲ್ಲ. ಯಾಕಂದರೆ ಇದು ಇರ್ರೆಗ್ಯುಲರ್ ವರ್ಬು. ಗ್ರೂಪ್ 2 ಹಾಕ್ಬಿಟ್ಟಿದ್ದಾರೆ. ಸೊ ಯಾವ ಥರ ನೆನ್ಪಿಟ್ಕೊಂತೀರ? ನೋಡ್ತೀನಿ ಅನ್ನೋದು ಇದು ಗ್ರೂಪ್ 2. ಅದಕ್ಕೆ ಅದೇ ಯಾವಾಗಲೂ ಮಿತೆ ಕುದಸಾಯ್, ಮಿತೆ ಇಮಸ್ ಅಂತ ಹೇಳಬೇಕು. ಈ ಥರ ಭಾಳ ಬರುತ್ತೆ ಇರೆಗ್ಯುಲರ್ ವರ್ಬ್ಸ್. ನೋಡೋಣ, ಓಕೆನಾ? ಓಕೆ. ಹೈ ಜಾಮತ ಮೀನಾ. ಅರಿಗತ ಗೋಜಾಮಸ್. ಅರಿಗತ ಗೋಜಾಮಸ್. ಹೈ ಅರಿಗತ ಗೋಜಾಮಸ್.